ನಮಸ್ತೆ ಎಲ್ರಿಗೂ ಒನ್ ಕರ್ನಾಟಕಕ್ಕೆ ಸ್ವಾಗತ. ನೀವಿನ್ನೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಇದೇ ರೀತಿ ಒಂದು ಹೆಚ್ಚಿನ ಅಪ್ಡೇಟ್ ನಿಮಗೆ ಸಿಗ್ತಾ ಹೋಗುತ್ತೆ. ಕರ್ನಾಟಕ ಸರ್ಕಾರದಿಂದ ಗ್ರಾಮೀಣ ಭಾಗದ ಆಸ್ತಿದಾರರಿಗೆ ಮತ್ತೊಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಕರ್ನಾಟಕ ಸರ್ಕಾರವು ಗ್ರಾಮೀಣ ಭಾಗದ ಆಸ್ತಿದಾರರಿಗೆ ಒಂದು ಭರ್ಜರಿ ನ್ಯೂಸ್ ನೀಡಿದೆ. ಏನಂದ್ರೆ ಕರ್ನಾಟಕ ಸರ್ಕಾರವು ಈಗಾಗಲೇ ಆಸ್ತಿಗೆ ಸಂಬಂಧಿಸಿದಂತೆ ವಿವಿಧ ಅಪ್ಡೇಟ್ ನ ಕೊಟ್ಟಿದೆ. ಬಿ ಖಾತಾದಿಂದ ಎ ಖಾತಾ ಆಗಿರ್ಬೋದು ಅಥವಾ ಈ ಖಾತಾ ಮತ್ತು ಈ ಸ್ವತ್ತುಗಳ ವಿಚಾರಗಳಲ್ಲಿ ಒಂದು ಭರ್ಜರಿ ಗುಡ್ ನ್ಯೂಸ್ ನೀಡಿದೆ. ಇದೀಗ ಮತ್ತೊಂದು ಗುಡ್ ನ್ಯೂಸ್ ನೀಡುತ್ತಿದೆ. ಏನಂದ್ರೆ ಈ ಸೌಲಭ್ಯವು ಮುಖ್ಯವಾಗಿ ಒಂದು ಗ್ರಾಮೀಣ ಭಾಗದ ಆಸ್ತಿದಾರರಿಗೆ ಅನುಕೂಲವಾಗುತ್ತೆ. ಏನಂದ್ರೆ ಕರ್ನಾಟಕ ಸರ್ಕಾರವು ಗ್ರಾಮೀಣ ಭಾಗದ ಆಸ್ತಿದಾರರಿಗೆ ಅಂದ್ರೆ ಈ ಪಂಚಾಯಿತಿಯ ವ್ಯಾಪ್ತಿಯ ಆಸ್ತಿಗಳಿಗೆ ಹಾಗೂ ಕೃಷಿಯೇತರ ಆಸ್ತಿಗಳಿಗೆ ಸಂಬಂಧಿಸಿದಂತೆ ನಮೂನೆ 11A ಹಾಗೂ ನಮೂನೆ 11B ನೀಡಲಾಗ್ತಿದೆ. ಇದೀಗ ಸಾರ್ವಜನಿಕರು ಮನೆಯಲ್ಲೇ ಕುಳಿತು ಈ ಸ್ವತ್ತು ತಂತ್ರಾಂಶದ ಅಂದ್ರೆ 2.0 ಮೂಲಕ ಡಿಜಿಟಲ್ ಇ ಖಾತಾ ಪ್ರಮಾಣ ಪತ್ರ ಪಡೆಯಲು ಅರ್ಜಿ ಸಲ್ಲಿಕೆ ಮಾಡಬಹುದಾಗಿದೆ. ಗ್ರಾಮ ಪಂಚಾಯಿತಿಗೆ ಒಂದು ವ್ಯಾಪ್ತಿಗೆ ಆಸ್ತಿಗಳು ಮತ್ತು ಕೃಷಿಯೇತರ ಆಸ್ತಿಗಳು ಏನಿದೆ ಅಂದ್ರೆ ಕೃಷಿ ಬಿಟ್ಟು ಏನು ಒಂದು ಕೃಷಿಯೇತರ ಆಸ್ತಿಗಳಿದೆ ಅದಕ್ಕೆ ನಮೂನೆ 11A ಮತ್ತು ನಮೂನೆ 11B ಕೊಡ್ತಾ ಇದ್ದಾರೆ. ಸಾರ್ವಜನಿಕರು ಮನೆಯಲ್ಲೇ ಕುಳಿತು ಈ ಸ್ವತ್ತು .karnataka.gov.in ಈ ವೆಬ್ಸೈಟ್ಗೆ ಹೋಗಿ ನೀವು ಇದರ ಮುಖಾಂತರ ಅರ್ಜಿ ಸಲ್ಲಿಸಬೇಕು. ಈ ಸ್ವತ್ತು ಪಡೆಯಲು ಆಡಳಿತಾತ್ಮಕ ಮತ್ತು ತಾಂತ್ರಿಕ ಸಮಸ್ಯೆಗಳನ್ನ ಪರಿಹಾರ ಸಹಾಯವಾಣಿ ಕೂಡ ಅವರು ಅಪ್ಡೇಟ್ ಮಾಡಿದ್ದಾರೆ. ಏನಂದ್ರೆ 9483476000ಗೆ ನೀವು ಕರೆ ಮಾಡಬಹುದು ಎಂದು ಕರ್ನಾಟಕ ಪಂಚಾಯತ್ ರಾಜ್ ಆಯುಕ್ತಾಲಯ ಕೂಡ ಕನ್ಫರ್ಮ್ ಮಾಡಿದೆ. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಕೂಡ ತಿಳಿಸಿದೆ. ಸೊ ಒಟ್ಟಾರೆ ಗ್ರಾಮೀಣ ಸ್ವತ್ತುಗಳಿಗೆ ಡಿಜಿಟಲ್ ಆಸ್ತಿ ಪ್ರಮಾಣ ಪತ್ರ ಇದರ ಉದ್ದೇಶ. ಇಷ್ಟು ದಿನಗಳ ಕಾಲ ರಾಜ್ಯ ಒಂದು ನಗರ ಪ್ರದೇಶದ ಆಸ್ತಿಗಳಿಗೆ ಸಿಗುತ್ತಿದ್ದ ಪ್ರಮುಖ ಹಾಗೂ ವಿಶೇಷ ಸೌಲಭ್ಯವನ್ನು ಇದೀಗ ಕರ್ನಾಟಕದ ಗ್ರಾಮೀಣ ಭಾಗದ ಆಸ್ತಿಗಳಿಗೂ ಕೂಡ ವಿಸ್ತರಿಸಲಾಗ್ತಿದೆ. ಗ್ರಾಮೀಣ ಸ್ವತ್ತುಗಳನ್ನ ಡಿಜಿಟಲ್ ಆಸ್ತಿ ಪ್ರಮಾಣ ಪತ್ರಗಳು ಅಂದ್ರೆ ಏನು ಒಂದು ಡಿಜಿಟಲ್ ಡಾಕ್ಯುಮೆಂಟ್ಸ್ ಮುಖಾಂತರ ನಿಮಗೆ ಏನು ಆ ಸ್ವತ್ತುಗಳಿದೆ ಅದಕ್ಕೆ ಸರ್ಕಾರ ಪ್ರಮಾಣ ಪತ್ರ ನೀಡಲು ಮುಂದಾಗಿದೆ. ಈ ಹಿಂದೆ ಗ್ರಾಮೀಣ ಭಾಗದ ಆಸ್ತಿಗಳಿಗೆ ಸಂಬಂಧಿಸಿದಂತೆ ದಾಖಲೆಗಳು ಕಾಗದ ರೂಪದಲ್ಲೇ ಇರ್ತಿತ್ತು. ಹಾಗಾಗಿ ಈ ದಾಖಲೆಗಳು ಕಳೆದು ಹೋಗುವ ಸಾಧ್ಯತೆ ಹೆಚ್ಚಾಗಿದ್ದು ಅಲ್ಲದೆ ಕೆಲವರು ಆಸ್ತಿಗಳನ್ನು ನಕಲು ಮಾಡುವ ಅಥವಾ ವಿವಾದಗಳಿಗೂ ಇದು ಕಾರಣ ಕೂಡ ಆಗಿತ್ತು. ಇದೀಗ ಈ ಎಲ್ಲಾ ಸಮಸ್ಯೆಗಳಿಗೂ ಪರಿಹಾರ ಆಗಬೇಕು. ಆಸ್ತಿಗಳ ಸಂರಕ್ಷತೆಯ ದೃಷ್ಟಿಯಿಂದ ಗ್ರಾಮೀಣ ಸ್ವತ್ತುಗಳಿಗೆ ಡಿಜಿಟಲ್ ಆಸ್ತಿ ಪ್ರಮಾಣ ಪತ್ರನ ಕರ್ನಾಟಕ ಸರ್ಕಾರ ಪರಿಚಯ ಮಾಡಿದೆ. ಈ ಸ್ವತ್ತು ವಿವರಗಳನ್ನ ಡಿಜಿಟಲ್ ಪ್ಲಾಟ್ಫಾರ್ಮ್ ಅಲ್ಲಿ ಅಂದ್ರೆ ಒಂದು ಸುರಕ್ಷಿತವಾಗಿ ಸಂಗ್ರಹಿಸುವ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಈ ಯೋಜನೆಯ ಮೂಲಕ ಆಸ್ತಿ ಮಾಲೀಕರಿಗೆ ಬ್ಯಾಂಕ್ ಸಾಲ ಆಗಿರ್ಬೋದು, ಸರ್ಕಾರಿ ಯೋಜನೆಗಳ ಲಾಭ ಆಗಿರ್ಬೋದು, ಆಸ್ತಿ ತೆರಿಗೆ ಪಾವತಿ ಹಾಗೂ ಸ್ವತ್ತು ಖರೀದಿ ಮಾಡುವುದು ಮತ್ತು ಮಾರಾಟ ಪ್ರಕ್ರಿಯೆಗಳು ಇನ್ನಷ್ಟು ಸುಲಭವಾಗುತ್ತೆ. ಎಲ್ಲ ಡಿಜಿಟಲೀಕರಣ ಆಗುತ್ತೆ ಅನ್ನೋದು ಸರ್ಕಾರದ ಉದ್ದೇಶ ಆಗಿದೆ. ಇನ್ನು ಈ ಸ್ವತ್ತು ಪಡೆದುಕೊಳ್ಳಲು ಬೇಕಾಗುವ ಏನ್ ಬೇಕು? ಹಳೆಯ ಸ್ವತ್ತು ದಾಖಲೆ ಅಥವಾ ಖಾತಾ ಬೇಕು. ತೆರಿಗೆ ಪಾವತಿಸಿದ ರಶೀದ್ ಏನು ಕಾಪಿ ಬೇಕಾಗುತ್ತೆ ನೀವು ಟ್ಯಾಕ್ಸ್ ಕಟ್ಟಿರೋದಕ್ಕೆ. ಹಾಗೆ ಸ್ವತ್ತಿನ ಫೋಟೋ, ಆಧಾರ್ ಕಾರ್ಡ್, ರೇಷನ್ ಕಾರ್ಡ್, ಮೊಬೈಲ್ ನಂಬರ್. ಇನ್ನು ಈ ಸ್ವತ್ತು ಪಡೆಯುವುದಕ್ಕೆ ಯಾರು ಅರ್ಹರು ಅಂತ ನೋಡೋದಾದ್ರೆ ಈ ಒಂದು ಗ್ರಾಮೀಣ ಪಂಚಾಯತ್ ವ್ಯಾಪ್ತಿಯಲ್ಲಿರುವ ಆಸ್ತಿಗಳಿಗೆ ಈ ಯೋಜನೆ ಅನ್ವಯ ಆಗುತ್ತೆ. ಈ ಭಾಗದ ಸ್ವತ್ತು ಮಾಲೀಕರ ಇದಕ್ಕೆ ಅರ್ಹರು. ಇನ್ನು ಮನೆ, ಖಾಲಿ ಜಮೀನು ಹಾಗೂ ವಾಣಿಜ್ಯ ಕಟ್ಟಡ ಇರುವವರು, ಈಗಾಗಲೇ ತೆರಿಗೆ ಪಾವತಿ ಮಾಡ್ತಿರೋ ಯಾರು ಸ್ವತ್ತುದಾರಕರು ಇರ್ತಾರೆ ಅವರು ಅರ್ಜಿ ಸಲ್ಲಿಸಬಹುದಾಗಿದೆ. ಇನ್ನು ಗ್ರಾಮೀಣ ಭಾಗದ ಆಸ್ತಿದಾರರು ಇದಕ್ಕೆ ಅರ್ಜಿ ಸಲ್ಲಿಸುವುದು ಹೇಗೆ? ಈ ಸ್ವತ್ತು ಅಥವಾ ಗ್ರಾಮೀಣ ಸ್ವತ್ತುಗಳಿಗೆ ಡಿಜಿಟಲ್ ಆಸ್ತಿ ಪ್ರಮಾಣ ಪತ್ರ ಪಡೆಯುವ ವಿಧಾನವನ್ನು ಅತ್ಯಂತ ಸರಳೀಕರಣಗೊಳಿಸಲಾಗಿದೆ ಸರ್ಕಾರದಿಂದ. ನಿಮ್ಮ ಗ್ರಾಮ ಪಂಚಾಯತ್ ಕಚೇರಿಗೆ ನೇರವಾಗಿ ನೀವು ಭೇಟಿ ಮಾಡಿ ಈ ಸ್ವತ್ತು ಅರ್ಜಿ ಒಂದು ಫಾರ್ಮ್ ನ ಪಡೆದುಕೊಳ್ಳಿ. ಆ ಅರ್ಜಿ ಭರ್ತಿ ಮಾಡಿದ ನಂತರ ನೀವು ಅಗತ್ಯವಿರುವ ದಾಖಲೆಗಳನ್ನ ಸಲ್ಲಿಸಿ ಅದರ ಮೇಲೆ ಒಂದು ಡಿಜಿಟಲ್ ಆಸ್ತಿ ಪ್ರಮಾಣ ಪತ್ರ ಈ ಸ್ವತ್ತನ್ನ ನೀವು ಪಡೆಯಬಹುದು. ಓಕೆನಾ? ಸೊ ಇದು ಒಟ್ಟಾರೆ ಇದರ ಬಗ್ಗೆ ನಿಮ್ಗೆ ಏನೇ ಒಂದು ಡೌಟ್ ಇದ್ರೂ ಈ ವಿಡಿಯೋಗೆ ಕಮೆಂಟ್ ಮುಖಾಂತರ ತಿಳಿಸಿ. ಇದೇ ರೀತಿ ಒಂದು ಹೆಚ್ಚಿನ ಅಪ್ಡೇಟ್ಗಾಗಿ ನಾನು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಈ ಸ್ವತ್ತು ಹೇಗೆ ಪಡೆದುಕೊಳ್ಳಬೇಕು ಅನ್ನೋ ವಿಡಿಯೋನು ಕೂಡ ನಾನು ಇತ್ತೀಚೆಗೆ ಆದಷ್ಟು ಬೇಗ ಅದನ್ನ ಅಪ್ಲೋಡ್ ಮಾಡ್ತೀನಿ. ಓಕೆನಾ? ಸೊ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.